ಸುವರ್ಣ. ರಜನಿ, ಯಾಕೆ ಹೀಗೆ ಬೇಗ ಬೇಗ ಊಟ ಮಾಡ್ತಿದ್ಯಾ? ನಿಧಾನವಾಗಿ ಊಟ ಮಾಡು. ಪಾಪ, ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು. ಹೊರಗಡೆನಾ? ಎಲ್ಲಿಗೆ? ಕಾಲೇಜ್ ಫ್ರೆಂಡ್ಸ್ ಮೀಟ್ ಮಾಡ್ಬೇಕಿತ್ತಮ್ಮ. ರಜ್ಜು, ನೀನ್ ಬಂದಿರುತ್ತೆ 2 ದಿನಕ್ಕೆ ಅಂತ, ಅದರಲ್ಲೂ ಫ್ರೆಂಡ್ಸು ಅವರು ಇವರು ಅಂತ ಹೊರಗಡೆನೆ ಕಾಲ ಕಳೆದ್ಬಿಟ್ರೆ ಹೇಗಮ್ಮ? ನೀನ್ ಹೋಗೋದು ಬೇಡ. ಅಮ್ಮ ಪ್ಲೀಸ್, ಅವ್ರನ್ನೆಲ್ಲ ಮೀಟ್ ಆಗಿ ತುಂಬಾ ದಿನ ಆಯ್ತು. ಬೇಗ ಹೋಗಿ ಬಂದ್ಬಿಡ್ತೀನಿ. ಬೇಡ ಅಂದ್ರೆ ಬೇಡ ಅಷ್ಟೇ. ನೀವಾದ್ರೂ ಹೇಳ್ರಿ ಅವಳಿಗೆ. ರಜುಪ್ಟ, ನೀನು ಹೋಗ್ಬಮ್ಮ. ರೀ, ಹೋಗೋದು ಬೇಡ ಅಂತ ಹೇಳಿ ಅಂದ್ರೆ ಹೋಗು ಅಂತ ಹೇಳ್ತಿದ್ದೀರಲ್ಲ. ಅನು, ನೀನೇ ಯೋಚನೆ ಮಾಡು. ಅವಳು ಗಂಡನ ಮನೇಲಿದ್ರೆ ಹೀಗೆಲ್ಲ ಓಡಾಡ್ಕೊಂಡಿರಕ್ಕಾಗಲ್ಲ. ಇಲ್ಲಿಗೆ ಬಂದಿದ್ದಾಳೆ, ಅವಳಿಗೆ ಹೇಗೆ ಬೇಕೋ ಹಾಗಿರ್ತಾಳೆ, ಎಂಜಾಯ್ ಮಾಡ್ತಾಳೆ. ಹೋಗ್ಬಾ ಪುಟ್ಟ. ಥ್ಯಾಂಕ್ ಯು ಪಾಪ. ಅಮ್ಮ, ಹೋಗ್ಬರ್ಲಾ? ಏನಾದ್ರೂ ಮಾಡ್ಕೊ, ನಿಮ್ಮಮ್ಮನ ಜೊತೆ ಕಾಲ ಕಳಿಬೇಕು ಅನ್ನೋ ಆಸೆ ನಿಂಗೆ ಇಲ್ವೇ ಇಲ್ಲ. ಅಮ್ಮ, ಯಾಕಾಗ ಹೇಳ್ತಿದ್ಯಾ? ಸಂಜೆ ಒಳಗೆ ಬರ್ತೀನಿ, ಸರಿನಾ? ಸರಿ. ಥ್ಯಾಂಕ್ ಯು. ರಜನಿ, ಹಾಗೆ ಬರ್ತಾ ನನ್ಗೆ ಐಸ್ ಕ್ರೀಮ್ ತಗೊಂಡ್ ಬರೆ. ಏನು ಬೇಕಾಗಿಲ್ಲ, ಆಗ್ಲೇ ಶುಗರ್ ಲೆವೆಲ್ ಜಾಸ್ತಿಯಾಗಿ ಕೂತಿದೆ. ಬಜ್ಜಿ, ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ, ನಾನು ತಗೊಂಡ್ ಬರ್ತೀನಿ. ಥ್ಯಾಂಕ್ ಯು ಪುಟ. ನೀನ್ ವರಿ ಮಾಡ್ಕೊಳ್ಬೇಡ, ಐಸ್ ಕ್ರೀಮ್ ಅಲ್ಲ, ಶುಗರ್ ಟ್ಯಾಬ್ಲೆಟ್ಸ್ ನ. ರಜ್ಜು, ಹಲೋ ರಜನಿ, ಮೈ ಡಾರ್ಲಿಂಗ್, ಏನ್ ಮಾಡ್ತಾ ಇದೀಯಾ? ತವ್ರ ಮನೇಲಿ ಫುಲ್ ಎಂಜಾಯ್ ಮಾಡ್ತಾ ಇದೀಯಾ? ಅದ್ ಹೇಗಾಗುತ್ತೆ? ನೀವು ದೂರ ಇದ್ರೆ ನಾನು ಹೇಗೆ ಎಂಜಾಯ್ ಮಾಡಕ್ಕಾಗುತ್ತೆ ಮೈ ಡಿಯರ್ ಹಸ್ಬೆಂಡ್? ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಯಾಕೆ ಅಷ್ಟು ಅರ್ಜೆಂಟಲ್ಲಿ ನಿನ್ ತವ್ರ ಮನೆಗೆ ಓಡೋದೆ? ಯಾಕೆ ನನ್ನ ಅಷ್ಟೊಂದು ಮಿಸ್ ಮಾಡ್ಕೋತಿದ್ದೀರಾ? ಮಿಸ್ ಮಾಡ್ಕೋತಾ ಇದ್ರೆ ನಾನು ಓಡ್ ಬರ್ತೀನಿ. ಮಿಸ್ ಮಾಡ್ಕೊಳ್ಳೋದ? 2 ದಿನ ನಿನ್ ಮುಖ ನೋಡದೆ ಇರ್ಬೋದು ಅಂತ ಖುಷಿಯಾಗಿದ್ದೀನಿ. 2 ದಿನ ನಿಂದ ಯಾವುದೇ ಕಿರಿಕಿರಿ ಇಲ್ಲದೆ ಆರಾಮಾಗಿರ್ಬೋದು. ನೀವ್ ಹೀಗೆಲ್ಲ ಮಾತಾಡಿದ್ರೆ ನಂಗೆ ಬೇಜಾರಾಗುತ್ತೆ ಅಂತ ಅನ್ಕೋಬೇಡಿ.
ನಿಮ್ಮ ಹೃದಯದಲ್ಲಿ ನನ್ನ ಬಗ್ಗೆ ಪ್ರೀತಿ ಹಾಗೆ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಪ್ರೀತಿನ ಮೈ ಫುಟ್. ಅಂದಹಾಗೆ ರಜನಿ, ತವ್ರ ಮನೇಲಿರೋದನ್ನೇ ಜಾಸ್ತಿ ಅಭ್ಯಾಸ ಮಾಡ್ಕೋ. ಇನ್ ಸ್ವಲ್ಪ ದಿನದಲ್ಲಿ ಅಲ್ಲೇ ಹೋಗಿ ಸೆಟ್ಲ್ ಆಗ್ಬೇಕಾಗುತ್ತಲ್ಲ. ಅಂದ್ರೆ ಡಾಕ್ಟ್ರು ಬಂದಿದ್ರು. ಸ್ವಾತಿ ತುಂಬಾ ಬೇಗ ರಿಕವರ್ ಆಗ್ತಾ ಇದ್ದಾಳಂತೆ. ಇನ್ನೂ ಏನೋ ಟ್ರೀಟ್ಮೆಂಟ್ ಹೇಳಿದ್ದಾರೆ, ಅದನ್ನು ಮಾಡಿದ್ರೆ ಅವಳು ಬಹಳ ಬೇಗ ಹುಷಾರಾಗ್ತಾಳಂತೆ. ಅದ್ ಏನು ಎತ್ತ ಅಂತ ನೀನ್ ಇಲ್ಲಿಗೆ ಬಂದಾಗ್ಲೇ ಹೇಳ್ತೀನಿ. ಸ್ವಾತಿ ಬೇಗ ಹುಷಾರಾದ್ರೆ ನನಗೂ ಸ್ವಾತಿಗೂ ಮದುವೆ. ನೋಡಿ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ರಜನಿ, ಸ್ವಾತಿ ಅನ್ನೋ ಅಸ್ತ್ರ ಸಾಕು ನಿನಗೆ. ಇವಾಗ ನೋಡು ಹೆಂಗ್ ಆಡಿಸ್ತೀನಿ ಅಂತ. ಅನು, ನಿನ್ನ ಆತಂಕ ಅನುಮಾನ ಎಲ್ಲ ಕಡಿಮೆ ಆಯ್ತಾ? ಕಮ್ಮಿ ಆಗಿಲ್ಲ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಕೋ, ನಿಂದು ಯಾವಾಗ್ಲೂ ಇದ್ದಿದ್ದೆ. ಪ್ರಪಂಚದಲ್ಲಿ ನಿನ್ನ ಅನುಮಾನಗಳಿಗೆ ಔಷಧಿನೇ ಇಲ್ಲ ಅಂತೀರಾ? ಅಂದ್ರೆ ನಿನ್ನ ಆತಂಕ ಅನುಮಾನ ಎಲ್ಲ ಕಮ್ಮಿ ಆಗಿಲ್ವಾ? ಯಾಕೆ ರಜನಿ ಏನು ಹೇಳಲಿಲ್ವಾ? ಅವಳು ಗಂಡನ ಮನೆ ಬಿಟ್ಟು ಹೋಗಿದ್ಲು ಅನ್ನೋದನ್ನ ಮಾತ್ರ ಹೇಳಿದ್ಲು ಅಷ್ಟೆ. ಅಂದ್ರೆ ಅವಳು ಗಂಡನ ಮನೆ ಬಿಟ್ಟು ಬಂದಿದ್ದಾಳ? ಇಲ್ಲ ರೀ. ನೋಡಲು ನೀನೇನು ಹೇಳ್ತಿದ್ದೆ ನಂಗೆ ಅರ್ಥ ಆಗ್ತಿಲ್ಲ. ರಜನಿ ಏನು ಹೇಳಿದ್ಲು, ಏನಾಗಿದೆ, ಸರಿಯಾಗೆಲ್ಲ ಬಿಡಿಸಿ ಹೇಳು. ನೋಡಿ, ನಾನು ಬಲವಂತ ಮಾಡಿ ಕೇಳಿದ್ದಕ್ಕೆ ಈ ವಿಷಯ ಹೇಳಿದ್ಲು ಅಷ್ಟೆ. ವಿಷ್ಣು ಮತ್ತೆ ಅವಳ ಮಧ್ಯೆ ಏನೋ ಚಿಕ್ಕ ಮನಸ್ತಾಪ ಬಂತಂತೆ. ಅದಕ್ಕೆ ಇವಳು ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋದ್ಲಂತೆ. ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಾಗಿ ವಾಪಸ್ ಬಂದಂತೆ. ಎಲ್ಲ ಸರಿ ಹೋಯ್ತಂತೆ. ಮಾತೆತ್ತಿದ್ರೆ ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತಾಳಪ್ಪ. ಸರಿಯಾಗೇ ಹೇಳಿದಾಳೆ. ಅವಳಿಗೆ ಅವಳ ಸಂಬಂಧದ ಬಗ್ಗೆ ಬೆಟ್ಟದಷ್ಟು ನಂಬಿಕೆ ವಿಶ್ವಾಸ ಇದೆ. ನಿನಗೆ ಅವಳ ಬಗ್ಗೆ ವಿಶ್ವಾಸ ಇಲ್ಲ. ಅದಕ್ಕೆ ಮಗಳ ವಿಷಯ ಇಟ್ಕೊಂಡು ಯಾವಾಗಲೂ ಯೋಚನೆ ಮಾಡ್ತಿರ್ತೀಯ. ಅವಳು ಮ್ಯಾನೇಜ್ ಮಾಡ್ತಾಳೆ ಬಿಡು. ಏನ್ರಿ ನೀವು ಹಾಗೆ ಮಾತಾಡ್ತಿರಲ್ಲ? ಜವಾಬ್ದಾರಿ ಇಲ್ವಾ ನಿಮ್ಗೆ? ತಂದೆ ತಾಯಿಯಾಗಿ ನಾವು ಅವಳಿಗೆ ತಿಳಿಸಿ ಹೇಳ್ಬೇಕು. ಹೌದು, ಆದ್ರೆ ನಮ್ಮ ರಜನಿ ಜಾಣೆ. ನೀನ್ ಹೀಗೆ ಕೊರಗ್ತಾ ಇದ್ರೆ ನಿನ್ನ ಆರೋಗ್ಯ ಹಾಳಾಗತ್ತಷ್ಟೆ. ನೋಡಿ, ಜಾಣೆ, ಮ್ಯಾನೇಜ್ ಮಾಡ್ತಾಳೆ, ಅದನ್ನೆಲ್ಲ ಒಪ್ಪಬಹುದು. ಆದ್ರೆ ಈ ತರ ಚಿಕ್ಕ ಚಿಕ್ಕ ವಿಷಯಕ್ಕೆ ಮನೆ ಬಿಟ್ಟು ಬರೋದು ತಪ್ಪಲ್ವೇನ್ರಿ? ಈ ತರ ಎಲ್ಲ ಮಾಡಿದ್ರೆ ಅವ್ರ ಅತ್ತೆ ಮಾವಂಗೆ ಇವಳ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುತ್ತೆ. ಆಮೇಲೆ ಇವಳು ಏನೇ ಮಾಡಿದ್ರು ಎಲ್ಲ ಅವ್ರ ದೃಷ್ಟಿಲಿ ತಪ್ಪಾಗೆ ಕಾಣುತ್ತೆ ರೀ. ಮನೆ ಸೊಸೆ ಮನೆ ಬಿಟ್ಟು ಹೋದ್ರೆ ಹೊರಗಿನವ್ರ ಕಣ್ಣಿಗೆ ರಾಜವರ್ಧನ್ ಅವ್ರ ಕುಟುಂಬಕ್ಕೆ ಕೆಟ್ಟ ಹೆಸರು ಬರಲ್ವಾ ಹೇಳಿ? ಆಮೇಲೆ ಇವಳು ಆ ಮನೇಲಿ ಜೀವನ ನಡೆಸೋದು ತುಂಬಾ ಕಷ್ಟ ಆಗತ್ತೆ ರೀ. ಇಷ್ಟೆಲ್ಲ ಇರುವಾಗ ಸಲೀಸಾಗಿ ನೀವು ಮ್ಯಾನೇಜ್ ಮಾಡ್ತಾಳೆ ಅಂತ ಹೇಳ್ತಿರಲ್ಲ, ಹುಡುಗಾಟಿಕೆಯಲ್ಲಿ ಕತ್ತರಿಸೋದ್ ಬೆರಳು ಮತ್ತೆ ಸಿಗಲ್ಲ. ಸಂಬಂಧಗಳು ಹಾಗೆ. ತಾಯಿಯಾಗಿ ನೀನು ಹೇಳ್ತಿರೋದು ಸರಿನೇ.
ಆದರೆ ಸಂಬಂಧಗಳ ಪ್ರಾಮುಖ್ಯತೆ ಗೊತ್ತಿಲ್ಲದೆ ಇರೋಷ್ಟು ದಡ್ಡಿ ಅಲ್ಲ ನಮ್ಮ ಮಗಳು. ನಿನ್ನ ಹತ್ರ ಏನನ್ನೂ ಮುಚ್ಚಿಡದೆ ಎಲ್ಲ ಹೇಳ್ಕೊಂಡಿದ್ದಾಳೆ ಅಂದರೆ ಅವಳು ಗಂಡನ ಮನೆಯಲ್ಲಿ ಸುಖವಾಗಿದ್ದಾಳೆ. ನೀನೇನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಸಂಬಂಧದ ಸೂಕ್ಷ್ಮಗಳು ಯಾರಿಗೂ ಅರ್ಥ ಆಗಲ್ಲ ಅಂತ ನಮ್ಮಮ್ಮ ಯಾವಾಗಲೂ ಹೇಳೋರು. ನಮ್ಮ ಮಗಳ ಬಗ್ಗೆ ನಾವು ಎಷ್ಟೇ ಏನೇ ಒಳ್ಳೇದು ಮಾತಾಡ್ಕೊಂಡ್ರು ಅದು ನಮ್ಮ ಸಮಾಧಾನಕ್ಕಷ್ಟೇ. ದೊಡ್ಡ ಮನೆ ಒಳಗಡೆ ಯಾವಾಗ ಏನು ಬೇಕಾದರೂ ಆಗಬಹುದು. ಅದೇ ರೀ ನನಗಾಗ್ತಾ ಇರೋ ಭಯ.
ನನಗೆ ಗೊತ್ತಿತ್ತು ನೀನು ಫೋನ್ ಮಾಡೇ ಮಾಡ್ತೀಯ ಅಂತ. ಏನಾಯ್ತು? ನಮ್ಮ ಪ್ಲಾನ್ ಸಕ್ಸಸ್ಸಾ? ಇಲ್ಲ ಸರ್, ಅದು ಇಲ್ವಾ? ಮತ್ತೆ ಯಾಕೋ ಫೋನ್ ಮಾಡಿದೆ? ಕೆಲಸ ಮುಗಿದ್ಮೇಲೆ ಫೋನ್ ಮಾಡು ಅಂತ ಹೇಳಿದ್ದೆ ತಾನೆ? ಇಡೋ ಫೋನ್ನ. ಅಲ್ಲ ಸರ್, ಅದು ಏನದು? ಅದು ಆ ಹುಡುಗಿ ಮಿಸ್ ಆದ್ಲು ಸರ್. ಮಿಸ್ ಆದ್ಲಾ? ಹೇಗೆ ಹೇಗೆ ಹೇಗೆ? ಹೋಗಿ ಹೋಗಿ ಕೆಲಸನ ನಿನಗೆ ಕೊಟ್ಟನಲ್ಲ, ನನ್ನ ಚಪ್ಪಲಿಲಿ ನಾನೇ ಹೊಡ್ಕೋಬೇಕು. ಅವಳು ಸಾಯೋದು ಎಷ್ಟು ಮುಖ್ಯ ಅನ್ನೋದು ನಿನ್ಗೆ ಅರ್ಥ ಆಗ್ತಿಲ್ಲ. ಛೇ, ಇವಾಗ ಏನು ಮಾಡೋದು ಸರ್? ಒಂದು ಕೆಲಸ ಮಾಡ, ನಿನಗೇನೆ ನಿನ್ನ ಸಾಯಿಸೋಕ್ಕೆ ಸುಪಾರಿ ಕೊಡ್ತೀನಿ. ಯಾವುದಾದ್ರೂ ಹಾಳು ಬಾವಿಗೆ ಬಿದ್ದು ಸಾಯಿ. ಛೇ. ಹಲೋ ಸರ್, ಸರ್. ಶಿಟ್. ಹೇಗೆ ಮಿಸ್ ಆದ್ಲು ರಜನಿ? ಇಲ್ಲ, ಅವಳೇನಾದರೂ ಮತ್ತೆ ಮಾವನ ಮನೆ ಸೇರ್ಕೊಂಡ್ರೆ ಅವಳನ್ನ ಮುಗಿಸೋದು ಕಷ್ಟ. ರಜನಿ, ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಇದೇ ಅಲ್ವಾ ಆರ್ಯನ್ ಮನೆ? ಆರ್ಯನ್ ಈಗ ಮನೇಲಿ ಇದಾನೋ ಇಲ್ವೋ? ಇದ್ರೂ ಅವ್ನು ಶಾಮಿಲಿಗೆ ತೊಂದರೆ ಕೊಡ್ತಿದ್ದಾನೋ ಇಲ್ವೋ? ಈಗ ಅವ್ನು ಶಾಮಿಲಿಗೆ ತೊಂದರೆ ಕೊಡ್ತಿಲ್ಲ ಅಂದರೆ ನನ್ನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗಿಬಿಡುತ್ತೆ. ಏನು ಮಾಡಲಿ? ಹಲೋ, ಯಾರೋ? ನಾನು ರಜಿನಿ.